ನಮಸ್ಕಾರ ವೀಕ್ಷಕರೇ, A1 ನ್ಯೂಸ್ಗೆ ಸ್ವಾಗತ. ನಾನು ಸುಹೇಲ್. ಕೊಳಚೆ ಅಭಿವೃದ್ಧಿ ಮಂಡಳಿಯ ಹಗರಣವನ್ನು ನಮ್ಮ DSS ಅಂಬೇಡ್ಕರ್ವಾದ್ ಜಿಲ್ಲಾ ಘಟಕದ ಜಿಲ್ಲಾ ಸಂಘಟನಾ ಸಂಚಾಲಕರಾದಂತಹ ನಮ್ಮ ಕಾಂಬ್ಳೆ ಸರ್ ಮತ್ತು ಭೀಮಣ್ಣ ಹಂಚನಾಳ್ ಇವರ ವತಿಯಿಂದ 3 ತಿಂಗಳ ಹಿಂದೆ ಸತ್ಯಾಗ್ರಹವನ್ನು ಮಾಡಿ ಜನರಿಗೆ ನ್ಯಾಯ ದೊರಕಿಸುವಂತೆ ವಿನಂತಿ ಮಾಡಿದರು. ಆದರೆ ಅವರು ಯಾವುದೇ ರೀತಿಯ ಆದಂತಹ ಮಾಹಿತಿಯನ್ನು ಇವರಿಗೆ ತಲುಪಿಸಿಲ್ಲ ಹಾಗೂ ಜನರಿಗೆ ಇನ್ನಾದರೂ ಕೂಡ ಅವರು ಸಹಾಯ ಮಾಡಲಿಲ್ಲ. ಇದನ್ನು ಗಮನಿಸಿ ನಮ್ಮ DSS ಸಂಘಟನಾ ಸಂಚಾಲಕರಾದಂತಹ ಯಲ್ಲಪ್ಪ ಕಾಂಬ್ಳೆ ಅವರು ಇದರ ಬಗ್ಗೆ ಮಾಹಿತಿಯನ್ನು ಕೇಳಲಿಕ್ಕೆ ಹೋದಾಗ ಅವರು ಬೆಳಗಾವಿನಿಂದ ಮೊನ್ನೆ ಸರ್ವೆಗೆ ಬಂದು ಅವರೊಂದಿಗೆ ಮಾತಾಡಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಬನ್ನಿ ಕೇಳೋಣ. ನಮ್ಮ ಜೊತೆಗಿದ್ದಾರೆ ಯಲ್ಲಪ್ಪ ಕಾಂಬ್ಳೆ ಸರ್ ಮತ್ತು ಭೀಮಣ್ಣ ಹಂಚನಾಳ್ ಅವರು. ಸರ್, ಏನಾಯ್ತು ಸರ್ ಮೊನ್ನೆ ಘಟನೆ? ಏನು ನಡೆದಿದೆ ನಿಮ್ಮೊಟ್ಟಿಗೆ? ಮನೆ ಸರ ಕೊಳಚೆದಾಗ ಸತ್ಯಾಗ್ರಹ ಕೂತಿದ್ದೇವ್ರಿ. ಕಾಂಬ್ಳೆ ಸರ್ ನಾವು ರೀ. ಎಷ್ಟು ದಿನಗಳ ಹಿಂದೆ ಸರ್ ಇದು? ಒಂದು 3 ತಿಂಗಳ ಹಿಂದೆ ಸರ್. 3 ತಿಂಗಳ ಹಿಂದೆ ಕೂತಿದ್ದೇವ್ರಿ ಸರ್. ಅವರು ಕೂತಾಗ 4ನೇ ದಿನಕ್ಕೆ ಅವರು ಬೆಳಗಾವಿ ರೆಡ್ಡಿ ಅವರು ಬಂದಿದ್ರಿ. ಕೃಷ್ಣ ರೆಡ್ಡಿ ಅವರು ಬಂದಿದ್ರಿ. ಬಂದು ನಮ್ಗೆ ಹೇಳಿದ್ರಿ, ಇಲ್ಲ ಅದು ಏನದ ಜನರಿಗೆ ನ್ಯಾಯ ಕೊಡಿಸ್ತೀವ್ರಿ ಹೇಳ್ರಿ ಅಂಥೇಳಿ ಎಬ್ಬಿಸಿ ಎಳಿನೀರು ಕುಡಿಸಿ ನಮ್ಗೆ ಎಬ್ಬಿಸಿ ಹೋದ್ರಿ. ಹೋದಿನ ಸರ ಅವರು ಮತ್ತು ಹೊಳ್ಳಿ 15 ದಿನದಾಗ ಬರ್ತೀನಿ, ಒಂದು ವಾರನೇ ಬರ್ತೀನಿ ಅಂತ ಬರಲಿಲ್ಲ ರೀ. ಹೌದು, ಬರ್ಲಾರ್ದ ಅವರು ಮತ್ತು 3 ತಿಂಗಳ ಆಗನ ಫೋನ್ ಹಚ್ಚದ ಸರ್. ಅವ್ರು ಯಾರಿಗೆ ಹಚ್ಚಿದ್ರು? ನಮ್ಗೆ ಕಾಂಬ್ಳೆ ಸರ್ಗೆ ಹಚ್ಚದ್ರಿ. 10 ದಿನದ ಹಿಂಗೆ ನಾವು ಬರಾಕತ್ತೀವಿ, ಎಲ್ಲೆಲ್ಲಿ ಏನೇನಾಗ್ಯದ ಹೇಳ್ರಿ, ಅದು ಸರಿಯಾಗಿ ಮಾಡಕ್ಕೆ ಬರಾಕತ್ತೀವಿ ಅಂತ ಅಂದ್ರಿ. ಅಂದಿಂದ ಆಯ್ತು ಅಂತೇಳಿ ಅವ್ರು ಬಂದ್ರಿ. ಮುಂಜಾನೆ ಬಂದಿಂದ ಅವರು ನಮ್ಗೆ ತೊಗೊಂಡು ಎಲ್ಲೆಲ್ಲಿ ಆಗ್ಯದ ನಡ್ರಿ ಅಂತೇಳಿ ಅವ್ರು ಕೂಡ ನಾವು ಹೋದೇವ್ರಿ. ಅವ್ರ ಒಟ್ಟಿಗೆ ಕೂಡಿ ನೀವು ಸರ್ವೆ ಮಾಡಿದಿರ? ಅವರು ಎಲ್ಲಿ ಹೋಗಿದಿಲ್ರಿ, ಸರ್ವೇನು ಮಾಡಿಲ್ಲ. ನಡ್ರಿ ಎಲ್ಲೆಲ್ಲಿ ಆಗ್ಯದ ಅಂತೇಳಿ ನಾವು ಕಾಂಬ್ಳೆ ಸರ ನಾವು ಕೂಡಿ ಹೋದೇವ್ರಿ. ಹೋದಿಂದ ಎಲ್ಲೆಲ್ಲಿ ಅದ ನಡ್ರಿ ಅಂದ್ರಿ. ನಾವು ಗಾಂಧಿನಗರ ಅಲ್ಲಿ ಮನೆಗಳಾಗ್ಯಾವಲ್ರಿ, ಅಲ್ಲಿ ಕರ್ಕೊಂಡು ಹೋದೇವ್ರಿ. ಫಸ್ಟ್ ಕರ್ಕೊಂಡು ಹೋದಿಂದ ಅವರು ಮನೆಯವರು ಏನೇನಾಗ್ಯದ ಎಲ್ಲ ಥರ ಹೇಳಕತ್ತಿದ್ರು. ಹೇಳಕತ್ತಾರನ ಇವ ಪರ್ಲಾದನವ್ರಿ. ಅವ ಏನದ ಬಾಯಿ ಹಿಂಗ್ಯಾಕ ಅಂತೇಳಿ ಅವ್ರು ಕೂಡ ಅಡ್ಡ ಕಟ್ಲಾತ. ನಾವೇನಂದೇವು, ಸರ್ ಬಂದಾರ, ಅವ್ರು ಇನ್ಕ್ವೈರಿ ಮಾಡ್ಲತ್ತಾರ, ನಿಮ್ಮದೇನು ಕೆಲಸ, ಅವ್ರು ಏನು ಹೇಳ್ತಾರ ಅದು ಬರ್ಕೊಳ್ಳೋದು ನಿಮ್ಗೆ ಕೆಲಸ ಅಂದ. ನೀವು ಬೋಳಿ ಮಗನ ಅಂತೇಳಿ ಪರ್ಲಾದವ ಬೈದಾರೆ. ಪ್ರಹ್ಲಾದ್ ಕುಲಕರ್ಣಿ ಅವ್ರು ಏನಿರ್ಬೇಕು ಸರ್? ಅವ್ರು ಏನು ಅದಾರ ಅಲ್ಲಿ ದಿನ ಡೆಲ್ಲಿ ಯೂಸ್ ಅಂತೇಳಿ ದಿನ ವರ್ಕ್ ಮಾಡ್ತಾರೆ. ಇಂಜಿನಿಯರ್ ಅದಾರ. ಇಂಜಿನಿಯರ್ ಅದಾರ್ರಿ. ಅಲ್ಲಿ ವರ್ಕ್ ಅವ್ರೇ ಕರ್ಕೊಂಡ್ ಬಂದಿದ್ರೆ ಅವ್ರ ಕೈವಾಡನೂ ಐತಿ ಅದ್ರಾಗ ಅವ್ರದ್ದು ಅದ ಸರ್. ಸರಿಯಾಗಿ ಮಾತಾಡ್ರಿ. ಸರಿಯಾಗಿ ಮಾತಾಡಿನ. ಸರಿಯಾಗಿ ಮಾತಾಡ್ರಿ. ಬೋಳಿ ಮಗನ ಅವ್ರಿಗೆ ಸರ್ ಜನರಿಗೆ ಹೇಳ ಮುಂದಾಗ ಅವ್ರಿಗೆ ಬಾಯಿ ಹಂಗಲ್ಲ ಹಿಂಗೆಲ್ಲ ಅಂತೇಳಿ ಬಾಯಿ ಕಟ್ತಾರೆ. ನಿಮಗೆ ಬೈದ್ರ? ನಮಗೆ ಭಯನ ನೀವು ಬೋಳಿ ಮಗನ ಅಂತ ನನಗೆ ಬೈದ್ರಿ ಅವ್ರು ಭಯನ. ಮತ್ತು ಅವ್ರು ಸರ್ ಹಿಂದಾಗಡಿಗೆ ಮತ್ತು ನಾವು ಸ್ವಲ್ಪ ಮತ್ತೊಂದು 2ನೇ ಮನೆಗೆ ತೋರ್ಸಕ್ಕೆ ಹೋದೇವ್ರಿ. ಅಲ್ಲಿದಿಂದ ಅವರು ಆ ಕಡೆ ಕಾರ್ನಲ್ಲಿ ಕೂತ್ರಿ. ಕೂತು ಏನೇನೋ ಮಾತಾಡಿದ್ರು. ಇಲ್ಲಿ ಬಾ ಅಂತ ನಾನು ಕರೆದ್ರಿ. ಏನಾಯ್ತು ಸರ್ ಅಂತೇಳಿ ಹೋದೆವು. ಹೋಗೋಣ ಅವ್ರು ಏನದ ಮತ್ತೆ ನಮಗೆ ಬೈದು ಹೊಡೆದ್ರಿ. ನನಗೆ ಯಾರಿಗೆ ಹೊಡೆದ್ರು? ನನಗೆ ಹೊಡೆದ್ರು. ಯಾರ್ಯಾರು ಹೊಡೆದ್ರು ಸರ್? ಅವರು ಪರ್ಲಾದ ಮತ್ತು ರೆಡ್ಡಿ, ಕೃಷ್ಣ ರೆಡ್ಡಿ ಹೊಡೆದ್ರಿ. ಇದಕ್ಕೆ ನೀವು ಏನಾದ್ರೂ MLC ಆಗಲಿ FIR ಆಗಲಿ ಏನಾದ್ರು ಮಾಡಿದಿರಾ? ಮಾಡಿರಿ ಸರ್. MLC ಆಗ್ಯದ್ರಿ. ಅದು ನಮಗೆ ಅಡ್ಮಿಟ್ ಇದ್ದೇವ್ರಿ. ಕಾಲ ಇದು ಆಗ್ಯದ್ರಿ. ಅದು ಒಳಪೆಟ್ಟ ಇದು ಎಲ್ಲ ಅದು ಇದನ್ನೇ ಬಂದದ್ರಿ. ರಿಪೋರ್ಟ್ ಬಂದದ? ರಿಪೋರ್ಟ್ ಎಲ್ಲ ಐತ್ರಿ. ಅದು ತೋರಿಸಿ ನಾವು ಇದು ಕಂಪ್ಲೇಂಟ್ ಮಾಡಿದೇವ್ರಿ ಅವ್ರ ಮೇಲೆ. ಮತ್ತು ಅವ್ರದ್ದು FIRನೂ ಆಗೈತ್ರಿ ಅವ್ರ ಮೇಲೆ. ಡಿಪಾರ್ಟ್ಮೆಂಟ್ ಅವ್ರು ಹೆಂಗೆ ನಿಮ್ಗೆ ಸಾಥ್ ಕೊಟ್ರ? ಡಿಪಾರ್ಟ್ಮೆಂಟ್ ಏನು ಕೊಟ್ಟಾರಿ ಸರ್, ಸಾಥ್ ಕೊಟ್ಟಾರ ಡಿಪಾರ್ಟ್ಮೆಂಟ್ನು. ಈಗ ಮುಂದೆ ನಿಮ್ಮ ಹೆಜ್ಜೆ ಏನು ಸರ್? ಈಗ ಮುಂದೆ ಹೆಜ್ಜೆ ಅದು ಜನರಿಗೆ ನಮ್ಗೆ ನ್ಯಾಯ ತೋರಕತನ ನಾವು ಇದು ಮುಂದೆ ಹೋರಾಟ ಮಾಡ್ಕೊತ ಕುಂದ್ರೋದು. ಏನಾದರೂ ಜೀವ ಬೆದರಿಕೆ ಕೊಟ್ಟಿದ್ದಾರೆ? ಹೌದು ಸರ್. ಕೃಷ್ಣ ರೆಡ್ಡಿ ಮತ್ತು ಪಲ್ಲಾದ ಜೀವ ಬೆದರಿಕೆ ಇಷ್ಟಕ್ಕೆ ಬಿಡು, ಮತ್ತು ಮುಂದೆ ಮತ್ತು ಬೇರೆ ನೀವು ಬಿಚ್ಚಿದೆ ಅಂದ್ರೆ ನಿನಗೆ ಏನು ಮಾಡಬೇಕು ಜೀವನದ ಬೆದರಿಕೆ ಹಾಕ್ಯಾರ ಸರ್. ನಮ್ಗೆ ಕಲಾಶೆ ಮಾಡ್ತೀನಿ ಮಗನ ಅಂತ ಹೇಳ್ತಾರೆ. ಡಿಪಾರ್ಟ್ಮೆಂಟ್ಗೆ ಹೇಳಿದ್ರಿ ನೀವು? ಡಿಪಾರ್ಟ್ಮೆಂಟ್ಗೆ ಇನ್ನೂ ಹೇಳಿಲ್ರಿ, ಹೇಳ್ಬೇಕು. ಆ ಟೈಪ್ ಮಾತಾಡ್ಯಾರ.
ನಮ್ಮ ಹೆಸರು ಭೀಮಣ್ಣ ಹಂಚಿನಾಳ್ ರೀ, ತಾಲೂಕಾ ಸಂಚಾಲಕರು. ನೋಡಿದ್ರಲ್ಲ ವೀಕ್ಷಕರೇ, ಅಧಿಕಾರಿಗಳು ಆಗಿ ಗುಂಡಾ ವರ್ತನೆ ಮಾಡಿದ್ದಾರೆ. ನಮ್ಮ DSS ಅಂಬೇಡ್ಕರ್ ವಾದ ತಾಲೂಕು ಸಂಚಾಲಕರ ಘಟಕದ ತಾಲೂಕು ಸಂಚಾಲಕರಾದಂತಹ ಭೀಮಣ್ಣ ಹಂಚನಾಳ್ ಅವರ ಮೇಲೆ ಗುಂಡಾಗಿರಿ ಮಾಡಿದ್ದಾರೆ. ಅದೇ ರೀತಿಯ ಹಂತದ ನಮ್ಮ ಜೊತೆಗಿದ್ದಾರೆ ಜಿಲ್ಲಾ ಸಂಘಟನಾ ಸಂಚಾಲಕರಾದಂತಹ ಕಾಂಬ್ಳೆ ಸರ್ ಅವರು. ಅವರೊಟ್ಟಿಗೆ ಕೇಳೋಣ, ಅವರು ಆ ಸಮಯದಲ್ಲಿ ಅಲ್ಲಿ ಮೌಜೂದಿದ್ರು, ಅವರಿಗೂ ಕೇಳೋಣ ಅಲ್ಲಿ ಘಟನೆ ಏನಾದರೂ ನಡೆದಿದೆ ಅಂತ ಹೇಳಿ. ಬನ್ನಿ ಕೇಳೋಣ ನಮ್ಮ ಕಾಂಬ್ಳೆ ಸರ್ಗೆ. ಸರ್, ಈಗ ಏನ್ ಘಟನೆ ಆಗಿದೆ, ಏನ್ ಸಮಸ್ಯೆ ಇದೆ ಕೊಳಚೆ ಪ್ರದೇಶದಿಂದ ಜನರಿಗೆ, ಏನ್ ಸಮಸ್ಯೆ ಇದೆ, ಅದು ಜನರಿಗೆ ಸ್ವಲ್ಪ ಏನಾದರೂ ವಿಸ್ತಾರ ಮಾಹಿತಿ ನೀವು ಕೊಡ್ತೀರಾ? ಕೊಡ್ತೇವೆ ರೀ. ವಿಜಯಪುರದಲ್ಲಿ ಕರ್ನಾಟಕ ಕೊಳಚೆ ನಿರ್ಮೂಲನೆ ಆಫೀಸು ಅಭಿವೃದ್ಧಿ ಇದು ಈ ಆಫೀಸಿನಲ್ಲಿ DD ತುಂಬ್ಕೊಂಡು ಫಲಾನುಭವಿಗಳದು DD ತುಂಬ್ಕೊಂಡು 80,000 1 ಲಕ್ಷ DD ತುಂಬ್ಕೊಂಡಾರ. ಜನರಲ್ಗೆ 1 ಲಕ್ಷ ಮತ್ತು SC ST ಅವರಿಗೆ 80,000 ರೂಪಾಯಿ DD ತುಂಬ್ಕೊಂಡು ಮನೆ ಕಟ್ಟಿಕೊಡ್ಬೇಕಂತ ಕಿಶಿಂದ ಸರ್ಕಾರ ನಿರ್ಧಾರ ಮಾಡಿದೆ, ಯೋಜನೆ ಕೊಟ್ಟೈತಿ. ಇವರು ಏನು ಮಾಡ್ತಾರಪ್ಪ ಅಂತಂದ್ರೆ DD ತುಂಬ್ತಾರೆ, ಜನ DD ತುಂಬ್ತಾರೆ. DD ತುಂಬಿದ ನಂತರ 3 ವರ್ಷ 4 ವರ್ಷ 5 ವರ್ಷ ತನಕ ಅವರಿಗೆ ಕಟ್ಟೇ ಕೊಡೋಂಗಿಲ್ಲ, ಮನೆಗಳು ಕಟ್ಟಿಕೊಡೋಂಗಿಲ್ಲ. ಅವ್ರು ಏನು ಮಾಡ್ತಾರೆ, ಫಲಾನುಭವಿಗಳು ಮನೆ ಆಫೀಸ ಅಡ್ಡಾಡಿ 5 ವರ್ಷ ತನಕ ಅಡ್ಡಾಡಿ ಸಾಕು ಸೋತು ಹೋಗಿಬಿಟ್ಟಿರ್ತಾರೆ. ಕಟ್ಟಿಕೊಡ್ರಿ ಸರ್, ಕಟ್ಟಿಕೊಡ್ರಿ, ಇವತ್ತು ನಾಳೆ ಹಾಗೆ ಇವ್ರು ಒತ್ಕೋತ 4-5 ವರ್ಷ ತನಕ ಒತ್ಕೋತ ಹೋಗ್ತಾರೆ. ಹಾಗೆ ಇವು ಬ್ಯಾಸತ್ತು ಹೋಗಿಬಿಡ್ತಾರೆ. ಯಾರು ಫಲಾನುಭವಿಗಳು ಬ್ಯಾಸತ್ತು ಹೋಗಿಬಿಡ್ತಾರೆ. ಬ್ಯಾಸತ್ತು ಹೋಗಿ ಹಿಂದಾಗಡೆ ಇವ್ರು ಏನು ಮಾಡ್ತಾರೆ, ಅಧಿಕಾರಿಗಳು ಕಾಂಟ್ರಾಕ್ಟರ್ದಾರಿಗೆ ಹೇಳ್ತಾರೆ, ನೀನು ಒಂದು ಟ್ಯಾಕ್ಟ್ರ್ ಎಮ್ಸಂಡ, 1 ಟ್ಯಾಕ್ಟ್ರ್ ಉಸುಕು, 1 ಟ್ಯಾಕ್ಟ್ರ್ ಕಡಿ, 1 ಟ್ಯಾಕ್ಟ್ರ್ ಉಸುಕ, 1 ಟ್ಯಾಕ್ಟ್ರ್ ಕಡಿ, 1 ಟ್ಯಾಕ್ಟ್ರ್ ಎಮ್ಸಂಡ್ ಇಷ್ಟು ಕೊಟ್ಟು ಇದು ಸ್ಟೀಲ್ ಕೊಟ್ಟರು ಇಲ್ಲಿಕ್ಕಿಲ್ಲ, ಕೊಟ್ಟರು ಇಲ್ಲಿಕ್ಕಿಲ್ಲ. ಒಂದು 10 ಚೀಲ ಸಿಮೆಂಟ್ ಇಷ್ಟು ಕೊಟ್ಟು ಕಿಶಿಂದ ಇದ್ರೊಳಗೆ ನೀವೇ ಕಟ್ಕೋಬೇಕು ಅಂತೇಳಿ ಅವ್ರಿಗೆ ಖಡಾಖಂಡಿತ ಅಂತ. ಕಟ್ಕೋತೀನಿ ಅಂದ್ರೆ ಮಾಲ್ ಮೆಟೀರಿಯಲ್ ಕೊಡ್ತೀವಿ. ರೂಲ್ ಏನು ಹೇಳ್ತೈತಪ್ಪ ಅಂದ್ರೆ, ನನ್ನ ಕಡೆ ಎಸ್ಟಿಮೇಟ್ ಕಾಪಿ ಅದ, ಗೌರ್ಮೆಂಟ್ ಕೊಟ್ಟಂಥ ಎಸ್ಟಿಮೇಟ್ ಕಾಪಿ ಅದ. ಅಲ್ಲಿ ಏನು ಹೇಳ್ತದ, ಅದು ಎಸ್ಟಿಮೇಟ್ ಕಾಪಿ ಏನು ಹೇಳ್ತದಪ್ಪ ಅಂದ್ರೆ, ಇವ್ರಿಗೆ ಮನೆ ಕಟ್ಟಿ ಕ್ಯೂರಿಂಗ್ ಎಲ್ಲ ಇವರೇ ಮಾಡಿ, ಎಲ್ಲ ಮನೆ ಕಟ್ಟಿ ಸುಣ್ಣ ಬಣ್ಣ ಮಾಡಿ ಕಿಶಿಂದ ಕರೆಂಟ್ ಎಲ್ಲ ಹಾಕಿ ಕಿಶಿಂದ ಅವರೇ ಮಾಡಬೇಕು. ಅವರು ಚಾವಿ ಹಾಕಿ ಕೊಡ್ಬೇಕು ಮನೆಗೆ ಅಂಥೇಳಿ ಎಸ್ಟಿಮೇಟ್ ಕಾಪಿ ಹೇಳ್ತದೆ. ನನ್ನ ಕಡೆ ಐತಿ ಎಸ್ಟಿಮೇಟ್ ಕಾಪಿ ಆಲ್ರೆಡಿ ಐತಿ. ಮತ್ತು ಮನೆ ಮುಂದೆ CC ರೋಡ್ ಮಾಡಿ ಕೊಡ್ಬೇಕಾಗ್ತದ, ಚರಂಡಿ ಎಲ್ಲ ಇವರೇ ಮಾಡಿಕೊಡ್ಬೇಕು. ಹಿಂಗೆ ಎಸ್ಟಿಮೇಟ್ ಕಾಪಿ ಹೇಳ್ತದೆ, ಅದ್ರೊಳಗೆ ಐತಿ. ಅದು ಸರ್ಕಾರ ಎಷ್ಟು ಇದು ದುಡ್ಡು ಬಿಡುಗಡೆ ಮಾಡಿತ್ತಪ್ಪ ಅಂದ್ರೆ 5,80,000 ರೂಪಾಯಿ ಬಿಡುಗಡೆ ಮಾಡಿತ್ತು. ಅದಕ್ಕೆ ಕೊಡ್ತದ ಅಂದ ಬಳಕ ಇವ್ರು ಏನು ಮಾಡ್ತಾರೆ, ಒಂದು ಫಲಾನುಭವಿಗೆ 5,80,000 ರೂಪಾಯಿ ಅನುದಾನ. ಇವ್ರು ಏನು ಮಾಡ್ತಾರೆ, ಒಂದು ಟ್ಯಾಕ್ಟ್ರ್ ಎಮ್ಸೆಡ್ ಕೊಡ್ತಾರೆ, 1 ಟ್ಯಾಕ್ಟ್ರ್ ಕಡಿ ಕೊಡ್ತಾರೆ, 1 ಟ್ಯಾಕ್ಟ್ರ್ ಉಸು ಕೊಡ್ತಾರೆ, 10 ಚೀಲ ಸಿಮೆಂಟ್ ಕೊಡ್ತಾರೆ. ಈ ಸ್ಟೀಲ್ ಕೊಟ್ಟರು ಶೆಲಾಪಿಗೆ ಇರ್ಲಿಕ್ಕಂದ್ರೆ ಇಲ್ಲ. ಏನು ಜನರೇ ತಮ್ಮ ಕೈಲಿ ಹಾಕೊಂಡು ಮಾಡಿದಾರ ಅಂತೇಳಿ ಅವರು ಏನು ಮಾಡ್ತಾರೆ, ಯಾಕಂದ್ರೆ 5 ವರ್ಷ 6 ವರ್ಷ ಮನೆ ಬಾಡಿಗೆ ತುಂಬಿರ್ತಾರೆ. ಅವ್ರು ತುಂಬಿ ಸಾಕಾಗಿರ್ತೈತಿ, ಎಟ್ಟರು ಕೊಡೋಲೆಕ್ಕ ಹಾಳಾಗಿ ಹೋಗೋಲೆಕ್ಕ ಅಂತ ಅವ್ರು ಏನು ಮಾಡ್ತಾರೆ, ಜನರು ಎಟ್ಟು ಕೊಡ್ತೀವಿ ಕೊಡಪ್ಪ, ಏನ್ರಿ ಮಾಡಿ ಹಾಳಾಗಿ ಹೋಗು ಆಯ್ತು ತೆಗಿಸಿಂದ ಇವ್ರು ಕಟ್ಕೊಳಕ್ಕೆ ತಯಾರಾಗ್ತಾರೆ. ಸಾಲ ಸಮದ ಮಾಡಿ ಅವ್ರ ಕೈಲಿಂದ ಹಾಕಿಸಿಂದ ಎಲ್ಲ ಕಟ್ಕೋತಾರೆ ಜನ. ಇದರ ಮಾಹಿತಿ ತಮಗೆ ಹೆಂಗೆ ದೊರೀತು ಅಂತೇಳಿ ಸರ್? ನಮಗೆ ಜನ ಬಂದು ಹೇಳ್ಯಾರ, ನಾವು ಸಂಘಟನಾ ಸಂಚಾಲಕರದೇವಿ, ನಾವು ಜನ ಸೇವೆ ಮಾಡೋರದೀವಿ. ಅಂಬೇಡ್ಕರ್ ವಾದವರು ನಾವು ಜನ ಸೇವೆ ಮಾಡೋರಿದ್ದೀವಿ. ಅದಕ್ಕಾಗಿ ಅವ್ರಿಗೆ ಸುದ್ದಿ ಹತ್ತಿದ, ಇವರು ಹಿಂಗೆ ಮಾಡ್ತಾರೆ ತೆಗಿಸಿ ಸೇವೆ ಮಾಡ್ತಾರೆ, ಜನ ಸೇವೆ ಮಾಡ್ತಾರೆ ಅಂತ ಸುದ್ದಿ ಹತ್ತದಾಗ ನಮ್ಮ ಕಡೆ ಒಬ್ಬರೊಬ್ಬರವರು ಬಂದು ಕಿಶಿಂದ ಹಂಗೆ ನಾವು ಮಾಡ್ಕೋತ ಆಫೀಸರ್ನ ಮಾಡ್ಕೋತ ಹೋಗಿದ್ದು ಇತ್ತು. ಆಮೇಲೆ ನಾವು ಹಿಂದಾಗಡೆ ಇವರು ಆಫೀಸರ್ ನಮಗೆ ಕೇಳಿಲ್ಲ ಆಗ ಏನು ಮಾಡ್ತೀವಿ, ನಾವು ಉಪವಾಸ ಸತ್ಯಾಗ್ರಹ ಕೊಂಡಿರ್ತೀವಿ. ಉಪವಾಸ ಸತ್ಯಾಗ್ರಹ ಕೂತಾಗ ಇವರು ಅಧಿಕಾರಿಗಳು ಎಬ್ಸೋ ಸಲುವಾಗಿ ಭಾಳಷ್ಟು ಪ್ರಯತ್ನ ಮಾಡೋದು. ಫಸ್ಟ್ ಟೈಮ್ ಕೂತಾಗ ನಾವು ಕೇಳಿಲ್ಲಾಗನೇ ಮತ್ತು ಇವು ದೊಡ್ಡ ಅಧಿಕಾರಿ ಏನದ ಪ್ರಹ್ಲಾದತೆ ಇವರು ಏನಪ್ಪ ಅಂದ್ರೆ ಸಸಾಲಟಿ ಅಂತ ಹೇಳಿದ್ರು ಮೊದಲು, ಅವ್ರು ಈಗ ತೀರ್ಕೊಂಡಾರ. ಅವ್ರು ಏನು ಮಾಡಿದ್ರು, ನಮಗೆ ಭರೋಸೆ ಕೊಟ್ಟರು. ಅವರು ಈಗಿಲ್ಲ ಸರ್, ನಿಮ್ಮದು ಬೇಡಿಕೆಗಳು ಕರೆಕ್ಟ್ ಅದ, ಬಿಡೋದು ಅದು ಆಗೋದು ಕರೆಕ್ಟ್ ಅದ, ನಾ ಮ್ಯಾಲ ಅಧಿಕಾರಿಗೆ ತಿಳಿಸಿ ಏನಾರೇ ಮಾಡಿ ನಿಮ್ಮದು 15 ದಿವಸನಾಗ ನಿಮ್ಗೆ ಪರಿಹಾರ ಕೊಡಿಸ್ತೀನಿ ಹೇಳ್ರಿ ಸರ್ ಅಂತೇಳಿ ಅವ್ರು ಕೂಡ ಏನು ಮಾಡ್ತಾರೆ, ನಮ್ಮನ್ನು ಜ್ಯೂಸ್ ಕುಡಿಸಿ ಎಬ್ಬಿಸ್ತಾರೆ. ಆವತ್ತು 3 ದಿವ್ಸ ಕೂತಿದ್ದೆ, ಅರ್ಜಿವಾಗಿದ್ದೆ ನಾನು. ಆ ಟೈಮ್ದಾಗ ನನಗೆ ಮೆಡಿಕಲ್ಗೆ ಇದು ಡಾಕ್ಟ್ರಿಗೆ ತರಿಸಿ ಚೆಕ್ ಮಾಡಿಸಿ ಎಲ್ಲ ಮಾಡಿಸಿ ಎಬ್ಬಿಸ್ತಾರೆ ನಮ್ಮನ್ನು.
ಆಯ್ತು ಅಂತ ಕಿಶಿಂದ ನಾವು ಎಲ್ಲ ಜನ ಹೇಳ್ತಾರೆ ಆಯ್ತು ರೀ ಪಾಪ ಭರೋಸೆ ಕೊಡತ್ತಾರೆ ಇರಲಿ ಆಯಿತು ಅಂತ ಎದ್ದಿವಿ. ಅವಾಗ 2ನೇ ಸಲನೂ ಅದೇ ಟೈಪ್ ಮಾಡಿದ್ರು, ಉಪವಾಸ ಸತ್ಯಾಗ್ರಹ ಕೂತಿ 2ನೇ ಸಲ ಅವಾಗೂ ಹಂಗೆ ಮಾಡಿದ್ರು. 3ನೇ ಸಲ ಏಳೇಬಾರ್ದು ಅಂತ ಕೂತಿದ್ದೆ, ಏಳೇಬಾರ್ದು ನನ್ನ ಜೀವ ಹೋದ್ರೆ ಹೋಗ್ಲಿ. ಇದು ಬಹಳ ಸಮಯ ಐತೆ ಸರ್, ಇದು ನೀವು ಹೋರಾಟ ಮಾಡ್ತಾ ಇರೋದು. ಹಾಂ, ನಾನು 3 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ ಅವ್ರ ಜೊತೆ. 3 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ. ಅವರು ಮತ್ತೆ 3ನೇ ಸಲ ಕೂತೆ. 3ನೇ ಸಲ ಕೂತಾಗ ಇಲ್ಲಿವ್ರಿಗೆ ಯಾರಿಗೂ ಕೇಳಿಲ್ಲ ನಾ, ಯಾಕಂದ್ರೆ ಇವ್ರು ಉಡಾಪಿನ ಉತ್ತರ ಕೊಡ್ತಾರೆ, ಈ ಸಲ ಜೀವ ಹೋದ್ರೆ ಹೋಗ್ಲಿ ಅಂತೇಳಿ ನಾನು ಕೂತೆ. ಕುಂಡ್ರೆ ಆಂಬುಲೆನ್ಸ್ ಇವ್ರು ಸರ್ಕಾರದವರು ಆಂಬುಲೆನ್ಸ್ ನನ್ನ ಹತ್ರ ನಿಂದಿರಿಸಿ ನಾನು ಅರ್ಜಿ ಆದಾಗಮೇ ಅವ್ರು ಬಂದು ಸಲೈನ್ ಹಚ್ಚೋದು, ಸ್ಟೇಟ್ಮೆಂಟ್ ಕೊಡೋದು, ಇಂಜೆಕ್ಷನ್ ಮಾಡೋದು, ಹಿಂಗೆ ಮಾಡಿ ಕಿಶಿಂದ ನಾನು ಇವರು ಬದುಕಿಸ್ಕೋತ ಹೋದರು. ಮತ್ತು ಡಿ ವೈ ಎಸ್ ಪಿ ಸಾಹೇಬರು ರಾತ್ರಿ 11:00 ಬಂದರು. ಒಂದು ಸಲ ಬಂದು ಅವ್ರು ಕೂಡ ಬಂದು ನನಗೆ ಕಾಂಬಳಿಯವ್ರು ಹೇಳ್ರಿ ನಿಮ್ಮ ಜೀವಕ್ಕೆ ಏನ್ರಿ ಆದ್ರೆ ಏನು ಮಾಡ್ತೀರಿ, ಬೇಡ ಹೇಳ್ರಿ, ಅದು ಮುಂದೆ ಏನದ ಅದು ಎಲ್ಲ ಇದು ತನಿಖೆ ಮಾಡಿ ಕಿಶಿಂದ ಏನಾರ ಮಾಡೋನು. ನಾ ಅಂದೆ ಸರ್ ಈ ಭರೋಸೆ ಭಾಳ ಆಗೈತಿ, ನನ್ನ ಜೀವ ಹೋದ್ರೆ ನಾ ಹೇಳಂಗಿಲ್ಲ ಸರ್ ಅಂತ ಕಿಶಿಂದ ಅವರು ಕೂಡ ಇದೇ ರೀತಿ ಹೇಳಿ ಕಿಶಿಂದ ಅವರು ಶಾಂತವನ ನಮ್ಗೆ ಸಾಕಷ್ಟು ಹೇಳಿದ್ರು. ಆದ್ರೆ ಅವ್ರ ಮಾತು ನಾವು ಕೇಳಿಲ್ಲ. ಇದಕ್ಕಿಂತ ಮುಂಚೆ ಬೆದರಿಕೆ ಹಾಕ್ಯಾರ, ಸತತ ಬೆದರಿಕೆನೇ ಹಾಕೋತ ಅದಾರ ನಮಗೆ. ಹಾಂ, ಬೆದರಿಕೆ ಹಾಕೋತಿದ್ದಾರೆ. ಶ್ರೀಕಾಂತ್ ಬಂಡಿ ಅಂತ ಕಾಂಟ್ಯಾಕ್ಟ್ದಾರ ಅದಾರ ರೀ ಅವ್ರು. ಕಾಂಟ್ಯಾಕ್ಟ್ ಇವು ಮನೆಗಳು ನಿರ್ಮಾಣ ಮಾಡೋದು ಕಾಂಟ್ಯಾಕ್ಟ್ ಅವರಿಗೆ ಕೊಟ್ಟಾರ, ಶ್ರೀಕಾಂತ್ ಬಂಡಿ. ಅವ್ರ ಕಡೆಯಿಂದ ನಮಗೆ ಜೀವ ಬೆದರಿಕೆ ಬಂದವು ಸಾಕಷ್ಟು. ಮತ್ತು ಇವ್ರು ಪ್ರಹ್ಲಾದನವ ಅಂತರ ಕಂಡಾಪಟ್ಟಿ ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ಹೇಳಿ ಕಳಿಸ್ತಾನವ ನಮಗೆ. ನೀನು ನೋಡಿ ಸುಮ್ಮನೆ ಹಿಂಗೆ ಮಾಡ್ಕೋತಿದ್ದಪ್ಪ, ನೀನು ಜವಾನಿ ಹೊತ್ತು ನೋಡೋದು ಹೇಳ್ಕೊತೇ ಅದ ನಮಗೆ. ನಾವು ಅವ್ನ ಮಾತು ಕೇಳಿಲ್ಲ. ನೀ ಏನು ಮಾಡ್ತೀವಿ? ಪ್ರಹ್ಲಾದ್ ಕುಲಕರ್ಣಿ ಅಲ್ಲಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ಅವನು ಇದು ಅದಾನ, ಇಂಜಿನಿಯರ್ ವರ್ಕ್ ಮಾಡ್ತಾನೆ ಬಿಜಾಪುರ ಕೊಳಚೆ ನಿರ್ಮೂಲನೆ ಆಫೀಸ್ನಲ್ಲಿ ಅದಾನ. ಅವನು ಬೆದರಿಕೆ ಹಾಕೋತದಾನ, ಅವನ ಮಾತು ಕೇಳ್ತಾ ಇಲ್ಲ. ನಾವು ಕೇಳಿದಾಗನೇ ಯಾರ್ಯಾರು ಆಫೀಸರ್ ಅವನಿಗೆ ಛೂ ಬಿಟ್ಟಾರ ಅವನಿಗೆ ನನ್ನ ಮ್ಯಾಲ. ಅವ ಈ ಥರ ಧಮಕಿ ಕೊಟ್ಕೋತ ಹೊಂಟ ನಮಗೆ ಸತತ. ಆದರೂ ಅವನ ಮಾತು ನಾವು ಕೇಳಿಲ್ಲ. ಏನು ಮಾಡ್ಕೋತೀವಿ ಏನು ಭಾಳ ಆದ್ರೆ ಏನು ಮಾಡ್ತೀವಿ, ಜೀವ ಹೊಡಿದಿಲ್ಲ ಅದ್ರ ಬಿಟ್ಟರೆ ಏನು ಮಾಡ್ತೀವಿ ಅಂತ ನಾವು ಹಿಂಗೆ ಹೇಳ್ಕೊತಿದ್ದೀವಿ. ಇವಾಗ ಈ 3ನೇ ಸಲ ಕೂತಾಗ ನಮಗೆ ಇವ್ರು ಕೃಷ್ಣಾರೆಡ್ಡಿ ಅಂತೇಳಿ ಬೆಳಗಾವದವ್ರು ಬಂದರು. ಅಧಿವೇಶನ ಇತ್ತು, ಅಧಿವೇಶನ ಬಿಟ್ಟು ಬಂದೀನಿ ರೀ ಕಾಂಬಳಿಯವ್ರ ನಿಮ್ಮ ಸಂಬಂಧ ನಾನು ಅಂತೇಳಿ ಸಂಜೆ ಮುಂದೆ 6 ಗಂಟೆಗೆ ಬಂದರು ಇಲ್ಲಿ ಬಿಜಾಪುರಕ್ಕೆ. ಬಂದು ಕಾಂಬಳಿಯವ್ರ ನಾ ಅಧಿವೇಶನ ಬಿಟ್ಟು ಬಂದೀನಿ ನಿಮ್ಮ ಸಲುವಾಗಿ, ನಾ ಮಾತು ಕೇಳಿ ಎಲ್ಲರಂತವ ನಾ ಅಲ್ಲ, ಆಶ್ವಾಸನೆ ಕೊಟ್ಟು ಅಟ್ಟೆ ಹೋಗಂಗಿಲ್ಲ, ನಿಮ್ಮ ಕೆಲಸ ಮಾಡಿ ತೋರಿಸ್ತೀನಿ. ನಾ ಮಾಡಿ ತೋರಿಸಲಿಲ್ಲಪ್ಪ ಅಂದ್ರೆ ನನಗೆ ನೀವು ಏನು ಇದು ಮಾಡ್ತೀರಿ ನಾನು ಅದಕ್ಕೆ ಒಪ್ಪಿಗೆ ಇದ್ದೀನಿ. ಎಲ್ಲರಿಗೈತಿ ಇವನು ಅಂತೇಳಿ ನಾಲ್ಕು ಬೈಗಳ ಬೈರ್ಬೇಕಂದ್ರೆ ನಾ ಅಂಥ ಮನುಷ್ಯ ಎಲ್ಲ ಬಡವರು ಕಾಳಜಿದಾರ ಅದೀನಿ ಅಂತ ನನಗೆ ಭರೋಸೆ ಹೇಳಿ ಎಳ್ನೀರು ಕುಡಿಸಿ ಎಬ್ಬಿಸೋದ್ರು. 4ನೇ ದಿವಸಿಗೆ ಉಪವಾಸ ಕೂತು ಅರ್ಜಿವಾಗಿದ್ದೆ, ನಾನು ಫುಲ್ ಅರ್ಜಿವಾಗಿದ್ದೆ. ನನಗೆ ಸಲೈನ್ ಹಚ್ಚಿದ್ರು, ಅಲ್ಲ ಆಂಬುಲೆನ್ಸು ನನ್ನ ಬಲ್ಲೇ ನಿಂತಿತ್ತು. ಅದು 24 ತಾಸು ಆಂಬುಲೆನ್ಸು ನನ್ನ ಕಡೆ ನಿಂದಿರ್ತಿದ್ರು ಇವರು ಆಫೀಸರ್ಸು. ಅದಕ್ಕಾಗಿ ನಾವು ಸಾಕಷ್ಟು ಇದು ಮಾಡಿದ್ರು. ಆದ್ರೆ ನಾವು ಆಯ್ತು ಅಂತೇಳಿ ಅವ್ರ ಮಾತು ಕೇಳಿ ಎದ್ದೇವಿ. 15 ದಿವ್ಸನಾಗ ನೀವು ನಿಮ್ಮದು ಇದು ಬಗೆಹರಿಸ್ತೀನಿ ಅಂತ ಹೇಳಿ ಹೋದವ್ರು ಕೃಷ್ಣಾರೆಡ್ಡಿ. ಮುಂದೆ ನಾನು ಅವ್ರಿಗೆ ಫೋನ್ ಕಾಂಟ್ಯಾಕ್ಟ್ ಮಾಡ್ಕೋತಿದ್ದೆ, ಸರ ಯಾವಾಗ ಬರ್ತೀರಿ, ಯಾವಾಗ ಬಗೆಹರಿಸ್ತೀರಿ, 15 ದಿವಸ ಆಗಿ ಹೋಯ್ತು, ತಿಂಗಳಾಗಿ ಹೋಯ್ತು, 2 ತಿಂಗಳಾಯಿತು, ಹಿಂಗೆ ಹೇಳ್ಕೋತಿದ್ದೆ. ಇವತ್ತು ಬರ್ತೀನಿ, ನಾಳೆ ಬರ್ತೀನಿ, ಇವತ್ತು ಬರ್ತೀನಿ, ನಾಳೆ ಬರ್ತೀನಿ ಅಂತೇಳಿ 3 ತಿಂಗಳ ಮೇಲೆ ಬಂದರು. 3 ತಿಂಗಳ ನಂತರ ಬಂದು ನನಗೆ ಫೋನ್ ಹಚ್ಚಿದ್ರು. ಎಲ್ಲಿ ಇನ್ನೊಂದು ಅರ್ಧ ಹಾದಿಗಿದ್ರು, ಅವಾಗ ಫೋನ್ ಹಚ್ಚು, ಕಾಂಬಳಿಯವ್ರ ಎಲ್ಲಿದ್ದೀರಿ? ನಾವು ಬಿಜಾಪುರದಲ್ಲಿದ್ದೀರಿ. ಆಯ್ತು ನಾ ಬರಾಕತ್ತೀನಿ, ನೀವು ಎಲ್ಲೆಲ್ಲಿ ಏನು ಇದು ಆಗ್ಯಾವ ಹಗರಣಗಳು ಆಗ್ಯಾವು ತೋರಿಸ್ರಿ, ಎಲ್ಲೆಲ್ಲಿ ಇವು ಕಳಪೆ ಆಗ್ಯಾವ ತೋರಿಸ್ಬೇಕು, ನೀವು ನಮ್ಮ ಜೊತೆ ಬರಬೇಕು ಅಂದರು. ಆಯ್ತು ಬರ್ತೀನಿ ಬರ್ರಿ ಸರ್ ಅಂತ ಅಂದ್ಕೊಳ್ಳಿ ಮಧ್ಯಾಹ್ನ ಬಂದರು. ನನಗೆ ಇಲ್ಲಿ ಬಂದು ಎಷ್ಟೊತ್ತಾದರೂ ನನಗೆ ಅವರು ಫೋನ್ ಹಚ್ಚಿಲ್ಲ. ಬರ್ರಿ ಬಂದೀನಿ ನಾ ಆಫೀಸ್ಗೆ ಅಂತೇಳಿ, ಕೊಳಚೆ ಆಫೀಸ್ಗೆ ಬಂದೀನಿ ಅಂತ ಫೋನ್ ಹಚ್ಚಿಲ್ಲ ನನಗೆ. ನಾವಾಗಿ ಇನ್ನೂ ಬಂದಾರ ಇಲ್ಲೋ ನೋಡ್ಬೇಕಂತ ಈಗ ಫೋನ್ ಹಚ್ಚಿದ್ರೆ ಫೋನು ಎತ್ತಿಲ್ಲ. ನಾವಾಗಿ ಬಂದಾರ ಇಲ್ಲ ಅಂತ ನೋಡ್ಬೇಕಂತ ಬಂದಾಗ ಬಂದಿದ್ರು ಅವರು, ಅಲ್ಲಿ ಬಂದಿದ್ರು. ನೋಡ್ರಿ ಕಾಂಬಳಿಯವ್ರು ಹೋಗೋಣ ನೋಡ್ರಿ, ಎಲ್ಲಿ ಹೋಗೋಣ ನೋಡ್ರಿ, ತೋರಿಸಿ ನೋಡ್ರಿ ಅಂತಂದರು. ಆಯ್ತು ರೀ ಅಂದು ಅವ್ರು ಬಂದಿದ್ದು ನೆಪಕ್ಕಾಗಿ ಬಂದಾರ. ಆ್ಯಕ್ಚುಲಿ ನೆಪಕ್ಕಾಗಿ ಬಂದಾರ. ಯಾಕಂದ್ರೆ ಕಾಂಬಳಿಯವರು ಕಿರಿಕಿರಿ ಹೆಚ್ಚಾಕತ್ತಾರ 3 ತಿಂಗಳಿಂದ, ಯಾವಾಗ ಬರ್ತೀರಿ ಅಂತೇಳಿ. ಅದಕ್ಕೆ ನೆಪಕ್ಕಾಗಿ ಬಂದು ನಡ್ರಿ ಎಲ್ಲಿಗೆ ಅಂತೇಳಿ ಕಿಶನ್ ತೋರಿಸಿದ್ರು. ಹೋದೇವಿ. ಹೋಗಾನೆ ಒಂದು 2 ಮನೆ ನೋಡೋದು ಅಲ್ಲಿ ಏನೋ 100 ಮನೆ ಅದಾವು, ಅವು ನೋಡಂಗಿಲ್ಲ. 2 ಮನೆ ನೋಡೋದು ಗೊತ್ತಾಯ್ತಾರ್ರಿ ಕಾಂಬಳಿಯವ್ರು, ನಡ್ರಿ ಹೋಗೋಣ. ಸರ ಏನೋ ಸಿಕ್ಕಾಪಟ್ಟಿ ಮನೆ ಅದಾವ್ರಿ ನೋಡಬೇಕು, ನೀವು 2 ಮನೆ ನೋಡ್ರಿ. 2 ಮನೆ ನೋಡಿದ್ರೆ ಎಲ್ಲ ಗೊತ್ತಾಗ್ತಾರೆ ನಮ್ಗೆ, ಬ್ಯಾಡ್ ನಡ್ರಿ ಅಂತೇಳಿ ಕಿಶಿಂದ ಈ ರೀತಿ ಅನ್ಲಾಕತ್ತರು.
ಅನ್ನಾಗತ್ತಾರೆ ಒಂದು ಫಸ್ಟ್ನೇ ಮನೆ ನೋಡಿದಾಗೆ ಭೀಮಣ್ಣ ಹಂಚನಾಳವ್ರಿಗೆ ಅವ ಪ್ರಹ್ಲಾದನವ ಇವರು ಕೇಳಾಕತ್ತಾರ ಏನು ರೀ ಸರ ಈ ಅವ್ರು ಬಾಯವರು ಹೇಳಾಕತ್ತಾರ ಮನೆ ಏನಾಗೈತಿ ಗಿಳ್ಯಾವತ್ತು ಏನೇನು ಹೇಳಾಕತ್ತಾರ ಅವ್ರು ಹೇಳತ್ತಾರ ಸರ್ ಕೇಳ್ಕೊಳತ್ತಾರ ನೀವು ಮಧ್ಯಸ್ಥಿಕೆ ಮಾಡ್ಕಿಸಿಂದ ಯಾಕೆ ಸುಮ್ಮನೆ ಇದು ಮಾಡಾಕತ್ತೀರಿ ದಾರಿ ತಪ್ಪಿಸುವಂಥ ಕೆಲಸ ಮಾಡತ್ತೀರಿ ಅಂತೇಳಿ ಭೀಮಣ್ಣ ಹಂಚನಾಳ ಕೇಳಿದ್ರು ಯಾರಿಗೆ ಕೇಳಾರೆ ನೀನು ಹೇಳ್ತೀವೋ ಬೋಳಿ ಮಗನಿ ಅಂತ ಹೇಳಿ ಕಿಸಿಂದ ಇವನಿಗೆ ಪ್ರಹ್ಲಾದನವ್ರು ಇಂಜಿನಿಯರ್ ಪ್ರಹ್ಲಾದ್ ಇಂಜಿನಿಯರ್ಗೆ ಕೇಳಿದ್ರು ಯಾಕಂದ್ರೆ ಮಧ್ಯಸ್ಥಿಕೆ ಇವೊಂದು ಕೆಲಸ ಪ್ರಹ್ಲಾದನೋ ಕುಲಕರ್ಣಿ ಅನ್ನೋದು ಏನು ಅವ್ ಸಾಹೇಬ ಬರ್ಕೊಳಕ್ಕಂದಾನ ಏನು ಕಂಪ್ಲೇಂಟ್ ಹೇಳ್ತಾರ ಬರ್ಕೊಳ್ಳೋದು ಅದಕ್ಕಂತೇಳಿ ಕರ್ಕೊಂಬಂದಾರ ಅವನು ಮಧ್ಯಸ್ಥಿಕೆ ಮಾಡಿ ಕಿಸಿಂದ ನಮ್ದು ಬೈಲ್ ಆಗ್ತೈತಿ ಬಾಂಡ ಬೈಲ್ ಆಗ್ತದೆ ಅಂತೇಳಿ ಕಿಸಿಂದ ಇವ್ರು ಏನು ಮಾಡೋ ಮಧ್ಯಸ್ಥಿಕೆ ಒಳಗೆ ಬಂದು ಹಾದಿ ತಪ್ಪಿಸುವಂಥ ಕೆಲಸ ಮಾಡತ್ತ ಪ್ರಹ್ಲಾದ್ ಅದಾಗ ಇವ್ರಿಗೆ ಹಂಚನಾಳವ್ರಿಗೆ ಸಿಟ್ಟು ಬಂದು ನೀವು ಮಧ್ಯಸ್ಥಿಕೆ ಏನು ಮಾತಾಡಬೇಡ್ರಿ ಅವ್ರು ಸಾಹೇಬ್ರು ಹೇಳತ್ತಾರ ಅದು ಬರ್ಕೊಳ್ಳೋದು ಅಟ್ಟೆ ಕೆಲಸ ನಿಮ್ಮದು ಅಂದ್ರೆ ನೀ ಏನು ಕೇಳ್ತೀವೋ ಬೋಳಿ ಮಗನಿ ಅಂತ ಕಿಸಿಂದ ಮೈ ಮೇಲೆ ನುಗ್ಸಾಟ ಮಾಡಿ ಕಿಸಿಂದ ಹಲ್ಲೆ ಮಾಡಕ್ ಹೋದ್ರು ಭೀಮಣ್ಣವ್ರಿಗೆ ಬೈದು ಹಲ್ಲೆ ಮಾಡಕ್ ಹೋದ್ರು ನಾವು ಬಿಡ್ತೀವಿ ಎಲ್ಲರೂ ಬಿಡ್ತೀವಿ ಆತು ಮುಂದೆ ಮತ್ತೊಂದು 2 ಮನೆ ನೋಡಿದ್ರು ನೋಡಿ ಕಿಸಿಂದ ಆಯ್ತು ರೀ ಐತ್ಯಾಕ್ರಿ ಸರ್ ಇನ್ನೂ 100 ಮನಿದು 260 ಮ್ಯಾಲ ಅದಾವ ಮನಿಗಳು ಇಲ್ಲಿ ಅವೆಲ್ಲ ಚೆಕ್ ಮಾಡಿರಿ ಸರ್ ಇನ್ನೂ ಭಾಳ ಅದಾವ ಕಳಪೆ ಆಗಿದ್ದು ಮನಿಗಳು ಸೀಳಿದವು ಕ್ಯೂರಿಂಗ್ ಮಾಡಿಲ್ಲ ಏನಿಲ್ಲ ಭಾಳ ಇದು ಅದಾವ ನೋಡ್ರಿ ಇಲ್ಲಿ ಸಾಯ್ಲಾಕತ್ತಾರ ಅಂತ ಹೇಳಿದೆವು ಹೇಳಿದ ಕೂಡಲೇ 2 ಮನೆ ನೋಡಿದ್ರೆ ನಮಗೆಲ್ಲ ಅರ್ಥ ಆಗ್ತೈತಿ ನಡ್ರಿ ಅಂತ ಕಿಸಿನ ಜಬರ್ದಸ್ತಿ ಹೋದರು ಹೋಗಿ ಕಾರ್ನಲ್ಲಿ ಕೂತು ನಂತರ ಏನು ಅವ್ರವ್ರ ಪ್ರಹ್ಲಾದ ಮತ್ತು ಇವರು ಕೃಷ್ಣಾರೆಡ್ಡಿ ಅವರು ಏನು ಚರ್ಚೆ ಮಾಡಿದ್ರು ಒಳಗೆ ಕೂತು ಕಾರ್ನಾಗ ಗೊತ್ತಿಲ್ಲ ಅಲ್ಲೇ ರೋಡ್ ಮೇಲೆ ನಿಂತಿದ್ದು ಕಾರ್ ಚರ್ಚೆ ಮಾಡಿದ್ರು ಗೊತ್ತಿಲ್ಲ ಅವು ಹಿಂದಾಗಡೆ ಭೀಮಣ್ಣ ಹಂಚನಾಳವ್ರಿಗೆ ಏನು ಮಾಡಿದ್ರು ಒಂದು 10 ನಿಮಿಷ ನಂತರ ಇವ್ರಿಗೆ ಕರೆದ್ರು ನಾವು ಮಾತಾಡ್ಕೊಂಡು ನಿಂತಿದ್ದೇವೆ ಇಲ್ಲಿ ಮನೆಗಳ ಬಳಿ ಎಂತಾಗ ಕರೆದ್ರು ಏನು ಸರ ಏನಾತ ತಿಳಿಸಿಂದ ಇವ್ರು ಹೋದ್ರು ಕಾರ್ ಹತ್ರ ಹೋಗೋಣ ಏನೋ ಬಸುಡಿ ಮಗನ ನೀ ಇಟ್ಟಕ್ಕೆ ಸುಮ್ಮನೆ ಇರ್ತೀವೋ ಏನು ಮುಂದೆ ನೀ ಇದೇ ಮಾಡ್ಕೊತ ಹೋಜಪ್ಪ ಅಂದ್ರೆ ಮುಂದೆ ನೀನು ಜೀವ ಹೋಗ್ತಿತ್ತು ನೋಡು ಅಂತ ಹೇಳಿ ಜೀವ ಬೆದರಿಕೆ ಹಾಕಿದ್ರು ಯಾರಂದ್ರೆ ಸರ್ ಇದು ಇಬ್ರು ಪ್ರಹ್ಲಾದ ಮತ್ತು ಕೃಷ್ಣಾರೆಡ್ಡಿ ಇವ್ರು ಅಂದ್ರತ್ತ ಅವ್ರ ಹಂಚನಾಳವ್ರು ಹೇಳ್ತಾರ ನಾವು ದೂರ ನಿಂತಿದ್ದೇವೆ ನಮಗೆ ಅಷ್ಟೊಂದು ಕೇಳಿಸಿಲ್ಲ ಹಿಂದಾಗಡೆ ಅವ್ರನ್ನ ಬಡಿಯಾಕೆ ಚಾಲು ಮಾಡಿದ್ರು ಯಾರು ಕೃಷ್ಣಾರೆಡ್ಡಿ ಮತ್ತು ಪ್ರಹ್ಲಾದ ಬಡಿಯಾಕೆ ಚಾಲು ಮಾಡಿದ್ರು ನಾವು ನೋಡಿದೆವು ಬಡಿಯಾಕತ್ತಾರೆ ಯಾಕತ್ತೇಳಿ ನಾವು ಹುಡ್ಕೋತ ಹೋಗೋದ್ರಾಗ ಏನು ಮಾಡಿದ್ರು ಅವರು ದೂರ ಭಾಳ ಡಿಸ್ಟೆನ್ಸ್ ಇತ್ತು ಅದಕ್ಕೆ ಹುಡ್ಕೋತ ಹೋಗೋದ್ರಾಗೆ ಕಾರ್ನಾಗ ಕೂತ್ ಕಿಸಿ ಕಾರ್ ಚಾಲು ಮಾಡ್ಕೊಂಡು ಹೋಗ್ಬಿಟ್ರು ಬಿಟ್ಟು ಕಿಸಿನ ಅಂದ್ರೆ ಅಧಿಕಾರಿಗಳು ಗುಂಡಾವರ್ತನೆ ಮಾಡಿದಾರ ಅಂತ ಹೇಳಿ ಗುಂಡಾವರ್ತನೆ ಅವ್ರ ಗುಂಡಾಗಳೇ ಇದ್ದಂಗೆ ಅದಾರ ಅವ್ರು ಇದ್ದಿದ್ದು ಹೇಳ್ಬೇಕಂತ ಇದ್ರ ಮೇಲೆ ಇವ್ರ ಕೈವಾಡ ಯಾವ್ದಿರ್ಬೋದು ಸರ ನಾವು ಗುಂಡಾವರ್ತನೆ ಹ್ಯಾಂಗ ಹತ್ತೀವಪ್ಪ ಅಂತಂದ್ರೆ ಡಿಕ್ಕಿ ಒಳಗೆ ಕಟ್ಟಿಗೆ ಹಾಕೊಂಬಂದಾರ ಅಡ್ವಾನ್ಸ ಬಡಿಗೆ ಹಾಕೊಂತಂದಾರಪ್ಪ ಅಂದ್ರೆ ಇವು ಹೊಡಿಬೇಕೆ ಅಂತ ಬಂದಾರ ಅಂತ ನಮಗೆ ಗ್ಯಾರಂಟಿ ಅನ್ಸೈತಿ ಹೊಡಿಬೇಕೇ ಬಂದಾರ ಇವರು ಸರ್ವೆ ಮಾಡಕ್ಕೆ ಬಂದಿಲ್ಲ ಹೊಡ್ಯಾಕೆ ಬಂದಾರ ಇವರು ಅಂತ ನಮಗೆ ಅನಿಸ್ತದೆ ಯಾಕಂದ್ರೆ ಡಿಕ್ಕಿಯಾಗ ಕಾರ್ ಡಿಕ್ಕಿ ಒಳಗೆ ಕಟ್ಟಿಗೆ ಹಾಕೊಂಡ್ ಬಂದಾರಂದ್ರೆ ಏನು ಹೊಡ್ಯಾಕೆ ಬಂದಾರಂತ ಗ್ಯಾರಂಟಿ ಆಗ್ತೈತಿ ನಮಗೆ ಮತ್ತು ಹಿಂದಿನ ಬಂದು ಕಿಸ ಬರ್ಲಾದ ಹೊಡಿತಾನೆ ನೋಡಿ ಯಾರಿಗೆ ಭೀಮಣ್ಣ ಹಂಚನಾಳಿಗೆ ಕಟ್ಟಿಗೆಲಿ ಹೊಡಿತಾನೆ ತೊಡಿಗೆ ಹೊಡೆದ ಕೂಡಲೇ ಅವ ಹೊಡೆ ನೀವು ಭೀಮಣ್ಣ ಹಂಚನಾಳ ತೆಳಕೊಂಡ್ರೆ ನೀವು ಬೆನ್ನಾಗ ಗುದ್ಲಾಕ್ ಚಾಲು ಮಾಡ್ತಾನೆ ಯಾರು ಈ ಕೃಷ್ಣಾರೆಡ್ಡಿ ಗುದ್ಲಾಕ್ ಚಾಲು ಮಾಡ್ತಾನೆ ಮಾಡಿ ನಾವೆಲ್ಲ ಜನ ಇಲ್ಲಿ ಹೊಡ್ಕೋತ ಹೋಗೋದ್ರಾಗ ಕಾರ್ ತೊಗೊಂಡು ಎಸ್ಕೇಪ್ ಆಗಿ ಇಬ್ರು ಎಸ್ಕೇಪ್ ಅಂದ್ರೆ ಇದ್ರ ಮೇಲೆ ಮತ್ತೆ ಯಾರಾದ್ರೂ ಕೈವಾಡ ಇರ್ಬೋದು ಸರ ಇವ್ರಿಗೆ ಮಾಡಿದಾರೆ ಕೈವಾಡ ಯಾರ ಕಾಂಟ್ರಾಕ್ಟ್ ಒಂದೇ ಕೈವಾಡ ಅದ ಯಾಕಂದ್ರೆ ಅರ್ಬೋ ಗಟ್ಲೆ ಲೂಟಿ ಮಾಡ್ಯಾನ 1 ಮನೆ ಅಲ್ಲ 2 ಮನೆ ಅಲ್ಲ 1200 ಮನೆಗಳು ಕಟ್ಟಡ ನಡೆದಾವ ಇಲ್ಲಿ 3,009 ಮನೆಗಳು ಸ್ಯಾಂಕ್ಷನ್ ಆಗ್ಯಾವ ಇಲ್ಲಿ ಬಿಜಾಪುರದಾಗ ಸ್ಯಾಂಕ್ಷನ್ ಆಗ್ಯಾವ ಮೂಲಕ 1200 ಮನೆಗಳದು ಈ ರೀತಿ ಮಾಡ್ಯಾರ 1200 ಚಿಲ್ಲರದ ಮನೆಗಳು ನನ್ನ ಕಡೆ ದಾಖಲೆಗಳು ಅದಾವ ಮನ್ಯಾಗ ಅದಾವ ದಾಖಲೆಗಳು ನಾನು ಇಲ್ಲಿ ತಂದಿಲ್ಲ ಗಡಬಡ್ದಾಗ ಹಾಗೆ ಬಂದೀನಿ ಆ ಕಾರಣಕ್ಕೆ ಇವರು ಎಷ್ಟು ಲೂಟಿ ಮಾಡ್ಯಾರ ಮತ್ತು ದುಡ್ಡು ಸಿಕ್ಕಾಪಟ್ಟಿ ಮಾಡ್ಯಾರ ಅದ ಕಾರಣ ಅವು ದುಡ್ಡು ಹೋದ್ರೆ ಹೋಗ್ಲಿ ಒಂದು ಜೀವ ಹೋದ್ರೂ ಒಂದು 1 ಕೋಟಿ ಮುಚ್ಚಾಕೋಣ ಅನ್ನುವಂಥ ಲೆಕ್ಕಕ್ಕೆ ಬಂದಾರ ಆದ್ರೆ ನಮಗೆ ಪೊಲೀಸ್ ಅಧಿಕಾರಿಗಳು ನಮಗೆ ಕೈ ಬಿಟ್ಟಿಲ್ಲ ಅದನ್ನು ನಾವು ಇಷ್ಟು ಹೇಳಿದ ತಕ್ಷಣ ನಾವು ಇವರಿಗೆ ಅಡ್ಮಿಟ್ ಮಾಡಿದ್ವಿ ಭೀಮಣ್ಣ ಹಂಚಗಳ ಅಡ್ಮಿಟ್ ಮಾಡಿದ್ವಿ MLC ಆಯ್ತು ಮತ್ತು ರಿಪೋರ್ಟ್ ಬಂತು ಒಳಪೆಟ್ಟಾಗ್ಯದ ಅಂತೇಳಿ ರಿಪೋರ್ಟ್ ಬಂತು ಅಥವಾ MLC ತೊಗೊಂಡು ಹೋದೇವಿ ಎಲ್ಲಿ ನಮ್ಮ ಪೊಲೀಸ್ ಠಾಣೆಗೆ ಹೋದೇವಿ ಪೊಲೀಸ್ ಠಾಣೆದಾಗ ಹೋದೇವಿ ಗೋಳಗುಂಟ್ ಪೊಲೀಸ್ ಸ್ಟೇಷನ್ಗೆ ಹೋದೇವಿ ಅವರ ಅಧಿಕಾರಿಗಳು ಇಮಿಡಿಯೇಟ್ಲಿ ಇದು ಮಾಡ್ಬೇಕಂತೇಳಿ
ವ್ಯಾಪಾರ ಮಾಡ್ಬೇಕಂತ ಹೇಳಿ ಕಿಶಿಂದ ನಮಗೆ ಭಾಳ ಸಪೋರ್ಟ್ ಮಾಡಿ, ಪೊಲೀಸ್ ಅಧಿಕಾರಿಗಳು ಸಪೋರ್ಟ್ ಮಾಡಿ ನಮ್ಮನ್ನು, ಮತ್ತು ಇವರು ನಮ್ಮ ಯಾರಪ್ಪ ಅಂತಾರೆ DYSP ಸಾಹೇಬರು ಮತ್ತು ಇಲ್ಲಿ PSI ಅವರು ಇವರೆಲ್ಲ ಸಪೋರ್ಟ್ ಮಾಡಿ ಕಿಶಿಂದ ಇಮಿಡಿಯೇಟ್ಲಿ ಅವರು ನಮಗೆ ವ್ಯಾಪಾರ ಮಾಡಿ ಕಿಶಿಂದ ಇದು ಮಾಡ್ಯಾರ, ನಮ್ಗೆ ಹೆಲ್ಪ್ ಮಾಡಿ. ಡಿಪಾರ್ಟ್ಮೆಂಟ್ ಒಳ್ಳೆ ಕೆಲಸ ಮಾಡಿದ್ರೆ ನಿಮಗೆ ಸಪೋರ್ಟ್ ಮಾಡಿದ್ರೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೆಲ್ಪ್ ಮಾಡ್ಯಾರ. ಯಾಕಂದ್ರೆ ಅವ್ರಿಗೂ ಡಿಪಾರ್ಟ್ಮೆಂಟ್ದವ್ರಿಗೂ ಬಡವರ ಕಾಳಜಿ ಇದೆ ಅವ್ರಿಗೂ. ಯಾಕಂದ್ರೆ DYSP ಅವರು ನಾವು ಉಪವಾಸ ಸತ್ಯಾಗ್ರಹ ಕೂತಾಗ ನಾನು ಸ್ಥಳಕ್ಕೆ ಬಂದಿದ್ರು ಅವ್ರು, ನೋಡ್ಯಾರ ಅವ್ರು. ರಾತ್ರಿ 11:00 ಬಂದಾರ ಅವ್ರು. ನಮ್ಮ ಪರಿಸ್ಥಿತಿ ನೋಡ್ಯಾರ ಅವ್ರಿಗೆ ಗೊತ್ತಿತ್ತು, DYSP ಸಾಹೇಬ್ರಿಗೆ ಗೊತ್ತಿತ್ತು. ಅವ್ರು ನೋಡಿ ಕಿಶಿಂದ ಅವ್ರು ಇಮಿಡಿಯೇಟ್ಲಿ ವ್ಯಾಪಾರ ಮಾಡಿ ಕಿಶಿಂದ ನ್ಯಾಯ ದೊರಕಿಸ್ಯಾರ. ಈಗ ಮುಂದಿನ ಕ್ರಮ ಏನು ಸರ್? ಮುಂದಿನ ಕ್ರಮ ನೋಡಿ, ಎಷ್ಟಕ್ಕೆ ಸರ್ಕಾರ ಎಚ್ಚೆತ್ಕೊಂಡು ಬಡವರಿಗೆ ಅವ್ರಿಗೆ ಏನು ಅನ್ಯಾಯ ಐತಿ ಅದು ಸರಿಪಡಿಸ್ಕೊಟ್ರೆ ಸರಿಪಡಿಸ್ಕೊಡ್ಲಿಲ್ಲಪ್ಪ ಅಂದ್ರೆ ನಾವು ಮಾತು ಉಪವಾಸ ಸತ್ಯಾಗ್ರಹ ಕೊಂಡವರು, ಹೋರಾಟ ಮಾಡೋರು, ಮುಂದೆ ಯಾರ್ದಾರೆ ಒಬ್ಬರು ಜೀವ ಹೋಯ್ತಪ್ಪ ಅಂತಂದ್ರೆ ಎಲ್ಲ ಅಧಿಕಾರಿಗಳನ್ನು ಡಿಸ್ಮಿಸ್ ಮಾಡಿಸ್ಬೇಕು ಅಂತ ಹೇಗಿಸಿ ನಮ್ಮ ಕೊಳಚೆ ನಿರ್ಮೂಲನೆ ಆಫೀಸಿನಲ್ಲಿ ಎಷ್ಟು ಮಂದಿ ವರ್ಕ್ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟವ್ರು, ಏನು ಈ ಮನೆಗಳು ಸಂಬಂಧಪಟ್ಟವ್ರು, ಆ ಮಂದಿಗೆಲ್ಲ ಡಿಸ್ಮಿಸ್ ಮಾಡ್ಬೇಕಂತ ನನ್ನ ಬೇಡಿಕೆ. ಮತ್ತು ನಮ್ಗೆ ಏನಾದರೂ ಯಾರೇ ಹಲ್ಲೆ ಮಾಡಿದ್ರೆ ಅಂದ್ರೆ ಜವಾಬ್ದಾರಿ ಪ್ರಹ್ಲಾದ ಮತ್ತು ಕೃಷ್ಣಾರೆಡ್ಡಿ ಇವರು ಇಬ್ಬರು ಜವಾಬ್ದಾರಿ. ನಮಗೆ ಯಾರು ಹಲ್ಲೆ ಮಾಡಿದ್ರೆ ಮತ್ತು ಇವರು ನಮಗೆ ಯಾರು ಕಾಂಟ್ಯಾಕ್ಟ್ದಾರ ಶ್ರೀಕಾಂತ್ ಮಂಡಿಯವರು, ಇವರು ಮೂರ ಮೇಲೆ ನಮ್ಮ ಮೇಲೆ ಡೌಟ್ ಅದ. ಅವರೇ ಮಾಡೋರು, ನಮ್ಗೆ ಏನೇ ಹಲ್ಲೆ ಆಯ್ತಪ್ಪ ಅಂದ್ರೆ ಅವರೇ ಮಾಡಿಸೋರು. ನಮಗೇನು ಜೀವದ ಏನಾರ ಹಲ್ಲೆ ಆಯ್ತಪ್ಪ ಅಂದ್ರೆ ಅವರೇ. ಅದಕ್ಕೆ ಮುಂದೆ ಹಿಂದಿದ್ದವ್ರು ನಮ್ಮ ಸಂಘಟನೆದವರು ಅವ್ರು ಇದು ಮಾಡ್ಬೇಕಂತೇಳಿ ನಾವು ಕೇಳ್ಕೊಳ್ತೀನಿ. ತಮ್ಮ ಹೆಸರು ಸರ್? ಸಂಘಟನಾ ಸಂಚಾಲಕರು ಕಾಂಬ್ಳೆ, ಯಲ್ಲಪ್ಪ ಕಾಂಬ್ಳೆ, ಅಂಬೇಡ್ಕರ್ ವಾದ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ ಆದಂತಹ ಶ್ರೀಕಾಂತ್ ಬಂಡಿ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವರ ಕೈವಾಡ ಇದೆ ಅಂತೇಳಿ ನಮ್ಮ ಕಾಂಬ್ಳೆ ಸಾಹೇಬರು ಆರೋಪ ಮಾಡ್ತಾ ಇದ್ದಾರೆ. ಆದರೆ ಬಡ ಜನತೆಗೆ ಏನಿದೆ ಇದು ಅನ್ಯಾಯ ಆಗಿದೆ, ಇದಕ್ಕೆ ನ್ಯಾಯ ದೊರಕಿಸುವವರೆಗೂ ನಾವು ಹಿಂದೆ ಸರಿಯುವುದಿಲ್ಲ ಎಂದು ಕಾಂಬ್ಳೆ ಮತ್ತು ನಮ್ಮ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ತಾಲೂಕು ಸಂಚಾಲಕರಾದಂತಹ ಭೀಮಣ್ಣ ಹಂಚನಾಳ್ ಅವರು ಕೂಡ ಇದಕ್ಕೆ ಒಂದು ಮಾಹಿತಿ ನೀಡಿದ್ದಾರೆ. ಬಡ ಜನರಿಗೆ ಇಲ್ಲಿ ನೋಡ್ಬೋದು ನೀವು, FIR ಮಾಡಿದ ಕಾಪಿ ಇದೆ. ಇದು ಕಾಂಬ್ಳೆ ಸಾಹೇಬರು ಮತ್ತು ನಮ್ಮ ಭೀಮಣ್ಣ ಹಂಚನಾಳ್ ಅವರು ಮಾಡಿದಂತಹ FIR ಇದರಲ್ಲಿ ನೀವು ಎಲ್ಲ ನೋಡ್ಬೋದು. ಕೃಷ್ಣಾರೆಡ್ಡಿ ಬೆಳಗಾವಿ ಆಫೀಸರ್, ಇವರು ಕೃಷ್ಣಾರೆಡ್ಡಿ ಅಂಥೇಳಿ. ಮತ್ತೇನಿದೆ ಪ್ರಹ್ಲಾದ್ ಕುಲಕರ್ಣಿ ಅಂಥೇಳಿ, ಇವರು ಬಿಜಾಪುರ ಕೊಳಚೆ ಪ್ರದೇಶದ ಇಂಜಿನಿಯರ್ ಗುತ್ತಿಗೆದಾರರು. ಮತ್ತು ಇದರ ಮೇಲೆ ನಮ್ಮ ವಿಜಯಪುರದ ಜಿಲ್ಲಾ ಪೊಲೀಸ್ ಇವರಿಗೆ ತುಂಬ ಸಪೋರ್ಟ್ ಮಾಡಿದೆ. ಇವರ ಒಂದು ಫೋನ್ಗೆ ಪ್ರತಿಕ್ರಿಯೆ ನೀಡಿ ಇವರ ಸಮಸ್ಯೆಯನ್ನು ಬಗೆಹರಿಸಿದೆ ಎಂದು ಯಲ್ಲಪ್ಪ ಕಾಂಬ್ಳೆ ಸರು, ಜಿಲ್ಲಾ ಸಂಘಟನಾ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಇವರ ವತಿಯಿಂದ ನಿಮಗೆ ಮಾಹಿತಿ ನೀಡಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ A1 ನ್ಯೂಸ್ ವಿಜಯಪುರ.